My dear friends, ನನ್ನ ಪ್ರಿಯ ಸ್ನೇಹಿತರೆ, this March 14th was the day in which my father, Dr. Paul Dhanakaran, had a divine encounter from God. ಈ ಮಾರ್ಚ್ 14ನೇ ತಾರೀಕಿನಂದು ಒಂದು ದಿವಸ ನನ್ನ ತಂದೆ ದೇವರೊಂದಿಗೆ ಒಂದು ದೊಡ್ಡ ಸಂಧಿಸುವಿಕೆ ಅವರಿಗೆ ಉಂಟಾಯಿತು. And the Lord showed him the new prophetic era in which the Lord is leading him and the ministry. ಒಂದು ಹೊಸ ಪ್ರವಾದನಾತ್ಮಕ ಯುಗದಲ್ಲಿ ತೋರಿಸಿ ನಡೆಸುತ್ತಿದ್ದಾರೆ. He has made Jesus calls Karunya and Sisha enter into wondrous, powerful works of God since then. ಯೇಸು ಕರೆಯುತ್ತಾನೆ, ಶೀಶ ಕಾರುಣ್ಯದಲ್ಲಿ ಒಂದು ಅದ್ಭುತವಾದಂಥ ಸೇವೆಯಲ್ಲಿ ಅವರು ನಡೆಸಿದ್ದಾರೆ. And it has been a prophetic move for the nations of the world also. ಮತ್ತು ಅನೇಕ ಲೋಕದ ರಾಷ್ಟ್ರಗಳಲ್ಲಿ ಕೂಡ ಪ್ರವಾದನಾತ್ಮಕ ಚಲನೆ ಉಂಟಾಗಿದೆ. So continue to pray for this mission and for God to fulfill the prophetic move till his coming. ಮತ್ತು ಈ ಪ್ರವಾದನಾತ್ಮಕ ಚಲನೆ ಯೇಸುವಿನ ಎರಡನೇ ಬರುಣದವರೆಗೆ ಅದು ಮುಂದುವರಿಯಲಿ ಎಂದು ಪ್ರಾರ್ಥಿಸಿರಿ. Today, as per 2 Samuel 7:9, the Lord speaks to us. ಇಂದು 2ನೇ ಸಮುವೇಲ 7:9 ಪ್ರಕಾರವಾಗಿ ಕರ್ತನು ಮಾತಾಡುತ್ತಿದ್ದಾನೆ. I have cut off all your enemies from before you. ಮತ್ತು ನಿಮ್ಮ ಮುಂದೆ ಇರುವ ಎಲ್ಲ ಶತ್ರುಗಳನ್ನು ನಾನು ಸಂಹರಿಸಿದ್ದೇನೆ. God is going to give you complete rest, my friends. ಸಂಪೂರ್ಣ ವಿಶ್ರಾಂತಿ ನಿಮಗೆ ಕೊಡಲು ಬಯಸುತ್ತಾನೆ ನನ್ನ ಸ್ನೇಹಿತರೆ. Removing the oppression of all your enemies. ನಿಮ್ಮ ಎಲ್ಲ ಶತ್ರುಗಳನ್ನು ತೆಗೆದು ಹಾಕುತ್ತಾನೆ. Claim this word. ಈ ವಾಕ್ಯ ಘೋಷಿಸಿಕೊಳ್ಳಿರಿ. He says he's already done it. ಮತ್ತು ಅದು ಆಗಲೇ ಮಾಡಲ್ಪಟ್ಟಿದೆ. And I will be your rear guard. ನಾನೇ ನಿಮಗೆ ಹಿಂಬಲವಾಗಿರುವೆನು. Yes, he will be our protection. ಆತನೇ ನಮಗೆ ಸುರಕ್ಷತೆಯಾಗಿರುವನು. It is when God is using us, ಮತ್ತು ದೇವರು ನಮ್ಮನ್ನು ಉಪಯೋಗಿಸುವಾಗ, when we are doing the will of God, ದೇವರ ಚಿತ್ತ ನಾವು ಮಾಡುವಾಗ, when we are following the rightful ways of God, ಮತ್ತು ದೇವರ ಸರಿಯಾದ ಮಾರ್ಗಗಳಲ್ಲಿ ನಡೆಯುವಾಗ, the holy ways of God, ಪವಿತ್ರ ಮಾರ್ಗಗಳಲ್ಲಿ, people will look at it and be so jealous. ಮತ್ತು ಜನರು ನೋಡಿ ಬಹಳ ಹೊಟ್ಟೆಕಿಚ್ಚು ಪಡುತ್ತಾರೆ. They'll say, oh, why are you trying to be such a holy person? ಅಂತ ಪವಿತ್ರ ವ್ಯಕ್ತಿ ಆಗುವುದಕ್ಕೆ ಯಾಕೆ ಪ್ರಯತ್ನ ಪಡುತ್ತಿದ್ದಿ ಎಂದು ಹೇಳುತ್ತಾರೆ. Why are you living differently? ಯಾಕೆ ವ್ಯತ್ಯಾಸವುಳ್ಳವನಾಗಿ ಜೀವಿಸುತ್ತಿ? Will you not be like us? ನಮ್ಮ ಹಾಗೆ ಇರುವುದಿಲ್ಲವೋ? Do you think you're too great? ನೀನು ಬಹಳ ದೊಡ್ಡವನೆಂದು ಅಂದುಕೊಳ್ಳುತ್ತೀಯೋ? Jealousy comes when the Lord blesses us and makes us grow. ಮತ್ತು ಈ ಹೊಟ್ಟೆಕಿಚ್ಚು ಬರುವಾಗ ದೇವರು ಹೆಚ್ಚಾಗಿ ನಮ್ಮನ್ನು ಆಶೀರ್ವಾದ ಮಾಡಿ ಬೆಳೆಯುವಂತೆ ಮಾಡುತ್ತಾನೆ. And people try to do wicked acts against us. ನಮ್ಮ ವಿರುದ್ಧವಾಗಿ ಕೆಟ್ಟ ಕಾರ್ಯಗಳನ್ನು ಮಾಡಲು ಜನರು ಬರುತ್ತಾರೆ. My friends, are you in that state? ನನ್ನ ಸ್ನೇಹಿತನೇ, ಆ ಪರಿಸ್ಥಿತಿಯಲ್ಲಿ ಇದ್ದೀರಾ? Know that because the Lord is with you and blessing you and using you, ಕರ್ತನು ನಿಮ್ಮ ಒಟ್ಟಿಗೆದ್ದು ಆಶೀರ್ವಾದ ಮಾಡಿ ನಿಮ್ಮನ್ನು ಉಪಯೋಗಿಸುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿರಿ. it is because of that all these enemies are springing up. ಮತ್ತು ಅದರಿಂದಲೇ ಈ ಎಲ್ಲ ಶತ್ರುಗಳು ಬರುತ್ತಿದ್ದಾರೆ. But don't be worried. ಮತ್ತು ಚಿಂತೆ ಮಾಡಬೇಡಿರಿ. You have God with you. ದೇವರು ನಿಮ್ಮೊಂದಿಗಿದ್ದಾನೆ. No enemy can touch you. ಯಾವ ಶತ್ರು ನಿಮ್ಮನ್ನು ಮುಟ್ಟಲಾರನು. The Lord will lift you up much above them. ಮತ್ತು ಅವರಿಗಿಂತಲೂ ಉನ್ನತ ಸ್ಥಾನದಲ್ಲಿ ಎತ್ತುವನು. Much above their piercing words. ಅವರ ತೀಕ್ಷ್ಣವಾದ ಮಾತುಗಳಿಗಿಂತಲೂ ಹೆಚ್ಚಾಗಿ, much above their destructive actions. ಅವರ ನಾಶಕರ ಕಾರ್ಯಗಳಿಗಿಂತ ಹೆಚ್ಚಾಗಿ None of those actions will touch you. ಯಾವುದು ನಿಮ್ಮನ್ನು ಮುಟ್ಟಲಾರದು. But you will rise up. ಮತ್ತು ನೀವು ಎದ್ದೇಳುವಿರಿ. That's what he did for prophet Elijah. ಪ್ರವಾದಿಯಾದ ಎಲಿಯನಿಗೆ ಆತನು ಅದನ್ನೇ ಮಾಡಿದನು. When he brought the fire of God from heaven as a wonder. ಆಕಾಶದಿಂದ ಬೆಂಕಿ ಅದ್ಭುತಕರವಾಗಿ ಆತನು ತಂದಾಗ, Queen Jezebel got so furious and jealous and she promised to destroy Elijah. ರಾಣಿಯಾದ ಯೆಜೆಬೇಲಳು ಬಹಳ ಕೋಪಗೊಂಡು ಎಲಿಯನನ್ನು ನಾಶ ಮಾಡಲು ವಾಗ್ದಾನ ಮಾಡುತ್ತಾಳೆ. He said, Lord, where is my protection? ನನ್ನ ಸುರಕ್ಷತೆ ಎಲ್ಲಿ ಎಂದು ಆತನು ಕೇಳುತ್ತಾನೆ. I'm so afraid. ನನಗೆ ಬಹಳ ಭಯವಿದೆ. The Lord came and strengthened him. ಕರ್ತನು ಬಂದು ಬಲಪಡಿಸಿದನು. He said, Elijah, I have a much bigger mission for you. ಎಲಿಯನೇ, ನಿನಗೋಸ್ಕರ ಒಂದು ದೊಡ್ಡ ಸೇವೆ ನಾನು ಇಟ್ಟಿದ್ದೇನೆ. Here, eat. ಈಗ ಊಟ ಮಾಡು. Be strong. ನೀನು ಬಲ ಹೊಂದು. Let's go. ಮತ್ತು ಮುಂದೆ ಹೋಗು. He will take us in the same way, my friend. ಅದೇ ರೀತಿಯಾಗಿ ನಮ್ಮನ್ನು ತೆಗೆದುಕೊಂಡು ಹೋಗುತ್ತಾರೆ ಸ್ನೇಹಿತರೆ. To a greater anointing. ದೊಡ್ಡ ಅಭಿಷೇಕದೊಂದಿಗೆ. Greater mission. ದೊಡ್ಡ ಸೇವೆ. And he will use us. ನಮ್ಮನ್ನು ಉಪಯೋಗಿಸುತ್ತಾನೆ. Right now, God is touching our life and protecting us. ಈಗಲೇ ದೇವರು ನಮ್ಮ ಜೀವಿತ ಮುಟ್ಟಿ
ಕಾಯುತ್ತಿದ್ದಾನೆ. Thank you, Lord, though enemies have risen up all around us. ನಮ್ಮ ಸುತ್ತಲೂ ಶತ್ರುಗಳು ಎದ್ದರೂ ಕೂಡ ಒಂದನೇ ಕರ್ತನೆ, You are with us. ನೀನು ನಮ್ಮೊಂದಿಗಿದ್ದಿ, You are with us. ನೀನು ನಮ್ಮೊಂದಿಗಿದ್ದಿ. Take him by your side, my friend. ನಿಮ್ಮ ಜೊತೆಯಲ್ಲಿ ಸ್ನೇಹಿತರೆ ಆತನನ್ನು ತೆಗೆದುಕೊಂಡು ಹೋಗಿರಿ. The Lord will lead you wherever he wants to take you. ನಿಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗಬೇಕು ಕರ್ತನು ನಡೆಸುತ್ತಾನೆ. Leave your life into his plan, ಆತನ ಯೋಜನೆಯಲ್ಲಿ ನಿಮ್ಮ ಜೀವಿತ ಇಡಿರಿ, into his vision. ಆತನ ದರ್ಶನದಲ್ಲಿ Receive him. ಆತನನ್ನು ಹೊಂದಿಕೊಳ್ಳಿರಿ. Receive the power of God. ದೇವರ ಬಲ ಹೊಂದಿಕೊಳ್ಳಿರಿ. Be filled with the Holy Spirit. ಪವಿತ್ರ ಆತ್ಮನಿಂದ ತುಂಬಲ್ಪಡಿರಿ. And let the Lord take you to greater missions, ಮತ್ತು ದೊಡ್ಡ ಸೇವೆಗೆ ದೇವರು ನಿಮ್ಮನ್ನು ತೆಗೆದುಕೊಂಡು ಹೋಗಲಿ. greater success. ದೊಡ್ಡ ಯಶಸ್ವಿ. Thank you, Lord, for fighting for us. ನಮಗೋಸ್ಕರ ಯುದ್ಧ ಮಾಡುವುದಕ್ಕಾಗಿ ವಂದನೆ. Thank you for delivering us from the hands of our enemies. ನಮ್ಮ ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ವಂದನೆ. Thank you for your protection, Lord. ನಿನ್ನ ಸುರಕ್ಷತೆಗಾಗಿ ವಂದನೆ ಕರ್ತನೆ. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Subscribe to this channel, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. like this video and share this video with everybody. ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿರಿ. Precious Sister Yandi Gayatri, thank you for your thank offering, which is a blessing to millions of people. ಅಮೂಲ್ಯ ಸಹೋದರಿ ಎನ್.ಡಿ. ಗಾಯತ್ರಿ, ನಿಮ್ಮ ಕೃತಜ್ಞತಾ ಕಾಣಿಕೆಗಾಗಿ ವಂದನೆಗಳು. ಅದು ಲಕ್ಷಾಂತರ ಜನರಿಗೆ ಆಶೀರ್ವಾದದಾಯಕವಾಗಿದೆ. According to Psalm 147:14, may God grant peace to your borders and satisfy you with the finest of wheat. ಕೀರ್ತನೆ 147:14 ಪ್ರಕಾರವಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಕರ್ತನು ಸಮಾಧಾನ ಅನುಗ್ರಹಿಸಲಿ, ಉತ್ತಮ ಗೋಧಿಯಿಂದ ನಿಮ್ಮನ್ನು ತೃಪ್ತಿಪಡಿಸಲಿ. Father, bless Sister Gayatri with peace around. Let her have spiritual blessings too. ತಂದೆಯೇ, ಸಹೋದರಿ ಗಾಯತ್ರಿ ಅವರಿಗೆ ನಿನ್ನ ಸಮಾಧಾನದಿಂದ ತುಂಬು ಮತ್ತು ಆತ್ಮೀಕ ಆಶೀರ್ವಾದಗಳನ್ನು ಅವರು ಹೊಂದಲಿ. And dear brother Yatiswara, have divine health and salvation. ಮತ್ತು ಪ್ರಿಯ ಸಹೋದರ ಯತೀಶ್ವರ ಅವರಿಗೆ ದೈವಿಕ ಆರೋಗ್ಯ ಮತ್ತು ರಕ್ಷಣೆಯನ್ನು ಅವರು ಹೊಂದಿಕೊಳ್ಳಲಿ. Mansi, have wisdom and great accomplishments. ಮಾನಸಿ ಒಳ್ಳೆ ಜ್ಞಾನವನ್ನು ಹೊಂದಿಕೊಳ್ಳಲಿ, ಉತ್ತಮ ಸಾಧನೆಯನ್ನು ಹೊಂದಲಿ. Sister Kaveri, have good health, and Sister Kamalamma, have perfect health. In Jesus' name, Amen. God bless you. ಸಹೋದರಿ ಕಾವೇರಿ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಸಹೋದರಿ ಕಮಲಮ್ಮ ಅವರಿಗೆ ದೈವಿಕ ಆರೋಗ್ಯ, ಪರಿಪೂರ್ಣ ಆರೋಗ್ಯ ಹೊಂದಲಿ. ಯೇಸುವಿನ ನಾಮದಲ್ಲಿ ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.